ನಮ್ಮ ಟಾಪ್ ಚಾಲಕರಿಗೆ ನಾವು ನಮ್ಮ ಯಾತ್ರಿ ಕಡೆಯಿಂದ ಇನ್ಶೂರೆನ್ಸ್ ಅನ್ನ ಕೊಡ್ತಾ ಇದೀವಿ. ಅದು ನಿಮ್ಗೆ ಈಗ ಆಲ್ರೆಡಿ ಗೊತ್ತಿರುವಂತ ವಿಚಾರ. ಆದ್ರೆ ಇನ್ಶೂರೆನ್ಸ್ ಹೇಗೆ ವರ್ಕ್ ಆಗುತ್ತೆ ಅನ್ನೋದನ್ನ ಡೀಟೇಲ್ ಆಗಿ ನೋಡೋಣ. ದೇವ್ರ ದಯೆಯಿಂದ ಯಾರಿಗೂ ಏನೂ ಆಗದೆ ಇರಲಿ. ಇನ್ ಕೇಸ್ ಏನಾದರೂ ಸಮಸ್ಯೆ ಆದ್ರೆ ಇನ್ಶೂರೆನ್ಸ್ ಒಂದು ರಕ್ಷಾ ಕವಚದಂತೆ ನಮ್ಮ ಚಾಲಕರನ್ನ ಕಾಪಾಡುತ್ತೆ. ನಮ್ಮ ಯಾತ್ರಿ ಕಡೆಯಿಂದ ನಾವು ನಮ್ಮ ಚಾಲಕರಿಗೆ 2 ತರದ ಇನ್ಶೂರೆನ್ಸ್ ಅನ್ನ ಕೊಡ್ತಾ ಇದ್ದೀವಿ. ಒಂದು ಹೆಲ್ತ್ ಇನ್ಶೂರೆನ್ಸ್, ಇನ್ನೊಂದು ಪರ್ಸನಲ್ ಆಕ್ಸಿಡೆಂಟಲ್ ಇನ್ಶೂರೆನ್ಸ್. ಮೊದಲನೇದು ಹೆಲ್ತ್ ಇನ್ಶೂರೆನ್ಸ್ ಬಗ್ಗೆ ಡೀಟೇಲ್ ಆಗಿ ನೋಡೋದಾದ್ರೆ, ಆರೋಗ್ಯವೇ ಭಾಗ್ಯ. ನಮ್ಮ ಆರೋಗ್ಯದಲ್ಲಿ ಒಂದು ಚೂರು ವ್ಯತ್ಯಾಸ ಆದ್ರೆ ಅದು ಡೈರೆಕ್ಟ್ ಆಗಿ ನಮ್ಮ ಜೇಬಿಗೆ ಕತ್ತರಿ ಬೀಳುತ್ತೆ. ಇದರಿಂದ ಆಗೋ ಟೆನ್ಷನ್ ಇಂದಾಗಿ ನಮ್ಮ ಆರೋಗ್ಯ ಇನ್ನೊಂದಷ್ಟು ಹದಗೆಡುತ್ತೆ. ಸೊ ಈ ಟೆನ್ಷನ್ ಅನ್ನ ತಡೆಯೋದಕ್ಕೆ ನಾವು ನಮ್ಮ ಚಾಲಕರಿಗೆ ಹೆಲ್ತ್ ಇನ್ಶೂರೆನ್ಸ್ ಅನ್ನ ಕೊಡ್ತಾ ಇದೀವಿ. ಒಂದು ವರ್ಷಕ್ಕೆ 2 ಲಕ್ಷದವರೆಗೂ ನಮ್ಮ ಈ ಹೆಲ್ತ್ ಇನ್ಶೂರೆನ್ಸ್ ಅಲ್ಲಿ ಕವರ್ ಆಗುತ್ತೆ. ಖುಷಿ ವಿಚಾರ ಏನಂತಂದ್ರೆ, ಈ ಹೆಲ್ತ್ ಇನ್ಶೂರೆನ್ಸ್ ಬರೀ ನಿಮಗ್ ಮಾತ್ರ ಕವರ್ ಆಗಲ್ಲ, ನಿಮ್ಮ ಕುಟುಂಬದವರಿಗೂ ಕವರ್ ಆಗುತ್ತೆ. ಅಂದ್ರೆ ನಿಮ್ಮ ಗಂಡ ಅಥವಾ ಹೆಂಡತಿ ಜೊತೆಗೆ ನಿಮ್ಮ 2 ಮಕ್ಕಳಿಗೂ ಕವರ್ ಆಗುತ್ತೆ. ನಮ್ಮ ಈ ಹೆಲ್ತ್ ಇನ್ಶೂರೆನ್ಸ್ ಅಲ್ಲಿ ಏನೇನ್ ಬೆನಿಫಿಟ್ಸ್ ಇದೆ ಅಂತ ನೋಡೋಣ. ಪ್ರೀ ಎಕ್ಸಿಸ್ಟಿಂಗ್ ಡಿಸೀಸ್ ಅಂದ್ರೆ ನಿಮ್ಗೆ ಆಲ್ರೆಡಿ ಯಾವ್ದಾದ್ರು ಕಾಯಿಲೆ ಇದ್ರೆ, ಫಾರ್ ಎಕ್ಸಾಂಪಲ್ ಕ್ಯಾಟ್ರಾಕ್ ಆಗಿರ್ಬೋದು, ಕಿಡ್ನಿ ಸ್ಟೋನ್ ಆಗಿರ್ಬೋದು, ಅಥವಾ ಫಿಸ್ತುಲ್ ಆಗಿರ್ಬೋದು, ನೀವೇನಾದ್ರೂ ಇದಕ್ಕೆ ಟ್ರೀಟ್ಮೆಂಟ್ ಅನ್ನ ತಗೋಬೇಕು ಅಂತ ಇದ್ರೆ ನಾವು ನಿಮ್ಗೆ ಇನ್ಶೂರೆನ್ಸ್ ಕೊಟ್ಟಿದ್ದ ದಿನದಿಂದಾನೇ ನೀವು ಕ್ಲೇಮ್ ಮಾಡ್ಕೊಂಡು ಹಾಸ್ಪಿಟಲ್ ಅಲ್ಲಿ ಟ್ರೀಟ್ಮೆಂಟ್ ಅನ್ನ ತಗೋಬಹುದು. ಯಾವುದೇ ರೀತಿಯ ವೇಟಿಂಗ್ ಪೀರಿಯಡ್ ಇರೋದಿಲ್ಲ. ಯಾವ್ಯಾವ ಕಾಯಿಲೆಗೆ ಎಷ್ಟೆಷ್ಟು ಅಮೌಂಟ್ ಕ್ಲೇಮ್ ಮಾಡ್ಕೋಬಹುದು ಅನ್ನೋದನ್ನ ಡೀಟೇಲ್ ಆಗಿ ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕಿರ್ತೀವಿ, ಒಂದ್ಸಲ ನೋಡಿ. ಎಮರ್ಜೆನ್ಸಿ ಸಿಚುಯೇಷನ್ ಅಲ್ಲಿ ಆಂಬ್ಯುಲೆನ್ಸ್ ನ ಅವಶ್ಯಕತೆ ಇದ್ರೆ ಒಂದು ಸರದಿಗೆ 2,000ವರೆಗೂ ಆಂಬ್ಯುಲೆನ್ಸ್ ಚಾರ್ಜಸ್ ಅನ್ನ ಕ್ಲೇಮ್ ಮಾಡ್ಕೊಬಹುದು. ಇನ್ ಕೇಸ್ ಆರೋಗ್ಯದಲ್ಲಿ ಏನಾದರೂ ವ್ಯತ್ಯಾಸ ಆಗಿ ಟ್ರೀಟ್ಮೆಂಟ್ ಅವಶ್ಯಕತೆ ಇದ್ರೆ ಅಥವಾ ಸರ್ಜರಿ ಅವಶ್ಯಕತೆ ಇದ್ದು ಹಾಸ್ಪಿಟಲ್ಗೆ ಅಡ್ಮಿಟ್ ಆಗುವಂತ ಸಂದರ್ಭ ಬಂದ್ರೆ, ಹಾಸ್ಪಿಟಲ್ಗೆ ಅಡ್ಮಿಟ್ ಆಗುವ ಮುಂಚೆ ಆಗುವಂತ ಖರ್ಚುಗಳು, ಫಾರ್ ಎಕ್ಸಾಂಪಲ್ ಲ್ಯಾಬ್ ಟೆಸ್ಟಿಂಗ್ ಚಾರ್ಜಸ್ ಆಗಿರ್ಬೋದು, ಎಕ್ಸ್ರೇ ಚಾರ್ಜಸ್ ಆಗಿರ್ಬೋದು, ಈ ಎಕ್ಸ್ಪೆನ್ಸಸ್ ಕೂಡ ಕವರ್ ಆಗುತ್ತೆ. ಅಷ್ಟೇ ಅಲ್ಲ, ಹಾಸ್ಪಿಟಲ್ ಇಂದ ಡಿಸ್ಚಾರ್ಜ್ ಆದ್ಮೇಲೆ ಆಗುವಂತ ಖರ್ಚುಗಳು, ಫಾರ್ ಎಕ್ಸಾಂಪಲ್ ಡಾಕ್ಟರ್ ಫಾಲೋ ಅಪ್ ಕಾಸ್ಟ್ಗಳಾಗಿರ್ಬೋದು, ಇದು ಕೂಡ ಕವರ್ ಆಗುತ್ತೆ. ಜೊತೆಗೆ ಹಾಸ್ಪಿಟಲ್ ಅಲ್ಲಿ ಆಗುವಂತಹ ವಾರ್ಡ್ ಚಾರ್ಜಸ್ ಕೂಡ ಕವರ್ ಆಗುತ್ತೆ. ಮಕ್ಕಳು ಹುಟ್ಟೋದೇ ಒಂದು ಸಂತೋಷದ ವಿಷಯ. ಇದ್ರ ಜೊತೆಗೆ ಇನ್ನೂ ಸಂತಸದ ವಿಷಯ ಏನಂತಂದ್ರೆ, ನಮ್ಮ ಹೆಲ್ತ್ ಇನ್ಶೂರೆನ್ಸ್ ನಲ್ಲಿ ಮೆಟರ್ನಿಟಿ ಎಕ್ಸ್ಪೆನ್ಸಸ್ ಕೂಡ ಕವರ್ ಆಗುತ್ತೆ. ನಾರ್ಮಲ್ ಡೆಲಿವರಿ ಆದ್ರೂ ಆಗಿರ್ಬೋದು, ಸಿ ಸೆಕ್ಷನ್ ಡೆಲಿವರಿ ಆದ್ರೂ ಆಗಿರ್ಬೋದು, 2 ನಮ್ಮ ಹೆಲ್ತ್ ಇನ್ಶೂರೆನ್ಸ್ ಅಲ್ಲಿ ಕವರ್ ಆಗುತ್ತೆ. ಮತ್ತೆ ಆ ಹುಟ್ಟಿದಂತ ಮಗುವಿಗೆ ಮೊದಲನೇ ದಿನದಿಂದನೇ ನಮ್ಮ ಹೆಲ್ತ್ ಇನ್ಶೂರೆನ್ಸ್ ಅಲ್ಲಿ ಕವರ್ ಸಿಗುತ್ತೆ. ಆರೋಗ್ಯ ಸಮಸ್ಯೆಯಿಂದ ಇನ್ ಕೇಸ್ ನೀವೇನಾದ್ರೂ ಹಾಸ್ಪಿಟಲ್ಗೆ ಅಡ್ಮಿಟ್ ಆಗಿದ್ರೆ ಆಬ್ವಿಯಸ್ಲಿ ಅದು ನಿಮ್ಮ ದುಡಿಮೆಗೆ ಬ್ರೇಕ್ ಅನ್ನ ಹಾಕಿರುತ್ತೆ. ಸೊ ಟೆನ್ಷನ್ ತಗೊಳ್ಳೋದಕ್ಕೆ ಹೋಗ್ಬಿಡಿ. ಇದಕ್ಕೆ ಅಂತಾನೆ ನಿಮ್ಗೆ ದಿನಕ್ಕೆ 500 ರೂಪಾಯಿ ಅಂತೆ 15 ದಿನದವರೆಗೂ ನಿಮ್ಗೆ ಲಾಸ್ ಆಫ್ ಪೇ ಕೂಡ ಸಿಗುತ್ತೆ. ಇನ್ ಕೇಸ್ ನೀವೇನಾದ್ರೂ ಆಯುರ್ವೇದಿಕ್ ಟ್ರೀಟ್ಮೆಂಟ್ ಅನ್ನ ತಗೋಬೇಕು ಅಂತ ಇದ್ರೆ ಖಂಡಿತ ತಗೋಬಹುದು, ಅದನ್ನು ಕೂಡ ಕ್ಲೇಮ್ ಮಾಡ್ಕೋಬಹುದು. ಆದ್ರೆ ಅದಕ್ಕೆ ಅಂತ ಸರ್ಟನ್ ಕಂಡೀಷನ್ಸ್ ಗಳಿದೆ. ಅದನ್ನ ನೀವು ಬಂದು ನಮ್ಮ ಹತ್ರ ನೇರವಾಗಿ ಮಾತಾಡಿ ಆ ಕಂಡೀಷನ್ಸ್ ಅನ್ನ ಕ್ಲಿಯರ್ ಮಾಡ್ಕೊಂಡು ನೀವು ಆಯುರ್ವೇದಿಕ್ ಟ್ರೀಟ್ಮೆಂಟ್ ಕೂಡ ತಗೋಬಹುದು. ಇನ್ನು ನಮ್ಮ ಹೆಲ್ತ್ ಇನ್ಶೂರೆನ್ಸ್ ನಲ್ಲಿ ಕವರ್ ಆಗದಿರೋ ವಿಷಯಗಳನ್ನ ನೋಡೋದಾದ್ರೆ, ಮೊದಲಿಗೆ ಆರೋಗ್ಯದಲ್ಲಿ ಸ್ವಲ್ಪ ಏರುಪೇರಾಗಿ ಅಥವಾ ಲೈಟ್ ಆಗಿ ಜ್ವರ ಬಂದಿದೆ ಅನ್ನೋ ಫೀಲಿಂಗ್ ಬಂದು ನೀವು ಹಾಸ್ಪಿಟಲ್ಗೆ ಹೋಗಿ ಒಂದು ಇಂಜೆಕ್ಷನ್ ತಗೊಳ್ಳೋದಾಗಿರ್ಬೋದು ಅಥವಾ ಕ್ಲಿನಿಕ್ ಹೋಗಿ ಟ್ರೀಟ್ಮೆಂಟ್ ತಗೊಳ್ಳೋದಾಗಿರ್ಬೋದು, ಸಿಂಪಲ್ ಆಗಿ ಹೇಳೋದಾದ್ರೆ OPD ಔಟ್ ಪೇಷಂಟ್ ಡಿಪಾರ್ಟ್ಮೆಂಟ್ ಇದರಲ್ಲಿ ಕವರ್ ಆಗಲ್ಲ. ಜೊತೆಗೆ ಇನ್ ಕೇಸ್ ಹಾಸ್ಪಿಟಲ್ ಅಲ್ಲಿ ಅಡ್ಮಿಟ್ ಆದಾಗ ಆಗುವಂತ ಖರ್ಚುಗಳು, ಫಾರ್ ಎಕ್ಸಾಂಪಲ್ ಮೆಡಿಸಿನ್ ಚಾರ್ಜಸ್ ಆಗಿರ್ಬೋದು ಅಥವಾ ಸಿರಂಜ್ ಚಾರ್ಜಸ್ ಆಗಿರ್ಬೋದು, ಇದು ಕೂಡ ಕವರ್ ಆಗಲ್ಲ. ಏನಾದ್ರೂ ಆಟ ಆಡ್ಬೇಕಾದ್ರೆ ಏಟ್ ಮಾಡ್ಕೊಳ್ಳೋದು, ಮೆಂಟಲ್ ಅಥವಾ ಸೆಕ್ಷುಯಲ್ ರಿಲೇಟೆಡ್ ಕಾಯಿಲೆಗಳಾಗಿರ್ಬೋದು, ಕ್ರಿಮಿನಲ್ ರಿಲೇಟೆಡ್ ಆಕ್ಟಿವಿಟೀಸ್ ಅಲ್ಲಿ ಆಗುವಂತ ಡ್ಯಾಮೇಜಸ್ ಗಳಾಗಿರ್ಬೋದು, ಅಥವಾ ಕೆಟ್ಟ ಚಟಗಳಿಂದ ಆಗುವಂತ ಸಮಸ್ಯೆಗಳಿಗೆ ಹೆಲ್ತ್ ಇನ್ಶೂರೆನ್ಸ್ ನಲ್ಲಿ ಕವರ್ ಆಗಲ್ಲ. ಇದಿಷ್ಟು ಹೆಲ್ತ್ ಇನ್ಶೂರೆನ್ಸ್ ಬಗ್ಗೆ ಡೀಟೇಲ್ಸ್. ಆದ್ರೆ ಎರಡನೇದು ಪರ್ಸನಲ್ ಆಕ್ಸಿಡೆಂಟಲ್ ಇನ್ಶೂರೆನ್ಸ್ ಬಗ್ಗೆ ತಿಳ್ಕೊಳ್ಳೋಣ. ಪರ್ಸನಲ್ ಆಕ್ಸಿಡೆಂಟಲ್ ಇನ್ಶೂರೆನ್ಸ್ ಅಲ್ಲಿ ನಿಮಗ್ ಮಾತ್ರ ಕವರ್ ಸಿಗುತ್ತೆ, ಇದರಲ್ಲಿ ನಿಮ್ಮ ಕುಟುಂಬದವರಿಗೆ ಕವರ್ ಆಗಲ್ಲ. ಪರ್ಸನಲ್ ಆಕ್ಸಿಡೆಂಟಲ್ ಇನ್ಶೂರೆನ್ಸ್ ಹೇಗೆ ವರ್ಕ್ ಆಗುತ್ತೆ ಅಂದ್ರೆ, ನಾವು ರೋಡಲ್ಲಿ ಓಡಾಡ್ಬೇಕಾದ್ರೆ ಏನಾಗುತ್ತೋ ಅಂತ ನಾವು ಹೇಳೋದಕ್ಕಾಗಲ್ಲ. ಇನ್ಫ್ಯಾಕ್ಟ್ ಅದು ನಮ್ಮ ಕೈಲೇ ಇರೋದಿಲ್ಲ. ಇನ್ ಕೇಸ್ ನೀವು ರೋಡಲ್ಲಿ ಓಡಾಡ್ಬೇಕಾದ್ರೆ ಆಕ್ಸಿಡೆಂಟ್ ಆಗಿ ನಿಮ್ಗೇನಾದ್ರೂ ಪರ್ಮನೆಂಟ್ ಪಾರ್ಷಿಯಲ್ ಡಿಸೇಬಲ್ಮೆಂಟ್ ಇಂದಾಗಿ ನಿಮ್ಮ ದೇಹದ ಯಾವ್ದಾದ್ರು ಒಂದು ಭಾಗಕ್ಕೆ ಹೆವಿಯಾಗಿ ಇಂಜುರಿ ಆಗಿ ತೊಂದರೆ ಆದ್ರೆ, ಅಥವಾ ಫುಲ್ ಪರ್ಮನೆಂಟ್ ಡಿಸೇಬಲ್ಮೆಂಟ್ ಇಂದಾಗಿ ನಿಮ್ಗೆ ಯಾವುದೇ ರೀತಿಯ ಕೆಲಸನೇ ಮಾಡಕ್ಕಾಗದೇ ಇರುವಂತ ಸಂದರ್ಭ ಬಂದ್ರೆ, ನಿಮಗೆ ಪರ್ಸನಲ್ ಆಕ್ಸಿಡೆಂಟಲ್ ಇನ್ಶೂರೆನ್ಸ್ ಕಡೆಯಿಂದ 5 ಲಕ್ಷ ರೂಪಾಯಿ ಸಿಗುತ್ತೆ. ದೇವ್ರ ದಯೆಯಿಂದ ಏನೂ ಆಗದೆ ಇರಲಿ. ಇನ್ ಕೇಸ್ ಆ ಆಕ್ಸಿಡೆಂಟ್ ಅಲ್ಲಿ ಪ್ರಾಣ ಹಾನಿ ಏನಾದ್ರೂ ಆದ್ರೆ ನಿಮ್ಮ ಕುಟುಂಬದವರಿಗೆ ಪರ್ಸನಲ್ ಆಕ್ಸಿಡೆಂಟಲ್ ಇನ್ಶೂರೆನ್ಸ್ ಕಡೆಯಿಂದ 5 ಲಕ್ಷ ರೂಪಾಯಿ ಸಿಗುತ್ತೆ. ಇನ್ನೊಂದು ಇಂಪಾರ್ಟೆಂಟ್ ವಿಷಯ ಏನಂತಂದ್ರೆ, ಆಕ್ಸಿಡೆಂಟ್ ಅಂದ್ರೆ ನೀವು ಬರೀ ಆಟೋ ಓಡಿಸಬೇಕಾಗುವಂತ ಆಕ್ಸಿಡೆಂಟ್ ಅಲ್ಲ, ಎಲ್ಲಾ ಆಕ್ಸಿಡೆಂಟ್ಗಳು ಈ ಪಾಲಿಸಿಯಲ್ಲಿ ಕವರ್ ಆಗುತ್ತೆ. ಇದಿಷ್ಟು ನಮ್ಮ ಯಾತ್ರಿ ಕಡೆಯಿಂದ ಕೊಡುತ್ತಿರುವಂತಹ ಹೆಲ್ತ್ ಇನ್ಶೂರೆನ್ಸ್ ಮತ್ತೆ ಪರ್ಸನಲ್ ಆಕ್ಸಿಡೆಂಟಲ್ ಇನ್ಶೂರೆನ್ಸ್ ಬಗ್ಗೆ ಮಾಹಿತಿ. ಹೆಚ್ಚಿನ ಮಾಹಿತಿಗಾಗಿ ಇಲ್ಲಿ ಕೊಟ್ಟಿರುವ ನಂಬರ್ ಅನ್ನು ಸಂಪರ್ಕಿಸಿ.